ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿರುವಂಥ ಅಭಿಮಾನಿಗಳಿಗೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರ ಆಂಗಣದಲ್ಲಿ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ಇವಾಗ SRH ಟೀಮ್ ಎಂಟ್ರಿ ಕೊಟ್ಟಿದೆ. ಇವಾಗ ನಮಸ್ಕಾರ ಕರ್ನಾಟಕ. ನಾವಿರುವಂಥ ಸ್ಥಳ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಬೆಂಗಳೂರಲ್ಲಿ. ಇವಾಗ ಇಲ್ಲಿ ನಡೆಯೋದು ಕೆಲಸ ನಡೆದೈತಿ, ವರ್ಕಿಂಗ್ ಐತಿ. KSC ಅವರು ಏನೋ ಗ್ರೌಂಡ್ ಮ್ಯಾನೇಜಿಂಗ್ ಮಾಡ್ತಾರೆ, ಮತ್ತು GNA ಅವ್ರು ಏನು ಮಾಡ್ತಾರಪ್ಪ ಇವೆಂಟ್ ಹೋಸ್ಟಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಸ್ಟ್ಯಾಂಪೇಡ್ ಆಗದಂಗೆ ಏನು ನೋಡ್ಕೋಬೇಕು ಎಲ್ಲ ಮಾಡಕ್ಕೆ ಇವಾಗ ವರ್ಕಿಂಗ್ ನಡೆದೈತಿ. ಇನ್ನೂ 2 ದಿವಸ ಟೈಮ್ ಕಾಲಾವಕಾಶ ಐತಿ. ಅದೇನಪ್ಪ ಅಂದರೆ ಈಗ ಎಂಟ್ರೆನ್ಸ್ ಇದೆ, ರಾಹುಲ್ ದ್ರಾವಿಡ್ ಅವರ ಸ್ಟ್ಯಾಂಡ್ ಕಡೆ ನಾವು ಬಂದೇವೆ. ಇದು ಸೆಕೆಂಡ್ ಫ್ಲೋರ್ ಒಳಗೆ ಕಾಣುತ್ತೆ ನಿಮ್ಗೆ. ಹಿಂಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಟೇಡಿಯಂ ಪೂರ್ತಿ ಎಲ್ಲ ಕೆಲಸ ನಡೆದೈತಿ. ಇವಾಗ ನೋಡ್ಬೋದು ಅಲ್ಲೆಲ್ಲ ಕಾಣುತ್ತಲ್ಲ, ಅಲ್ಲಿ ಫೋಟೋ ಐತಿ ಬರ್ಸಲ್ಲ. ಇವಾಗೂ ಐತಿ, ಇವಾಗೂ ರೆಡಿ ಐತಿ ಫೋಟೋ ಎಲ್ಲ. ಇಲ್ಲಿ ಪೇಂಟ್ ಮಾಡಿ ಅದ್ರ ಮೇಲೆ ಇದನ್ನ ಹಾಕ್ ಮಾಡ್ಬೇಕಷ್ಟೆ. ಯಾವುದೇ ಫ್ರಾಂಚೈಸಿ ಎಷ್ಟೇ ಮಾಡಿದ್ರು ಗಳಿಸೋಕ್ಕಾಗಲ್ದಂಥ ಲಾಯಲಿಟಿ ನಮ್ಮ ತಂಡ ಗಳಿಸೈತಿ. ಅದ್ರಾಗ ಬೆಳಗ್ಗೆ ನ್ಯೂಸ್ ಏನಪ್ಪ ಅಂದ್ರೆ 4 ಜನ ಕೂಡಿ ನಮ್ಮ RCB ಟೀಮ್ನ ಬಾಯ್ ಮಾಡ್ತಾರೆ. ಫಸ್ಟಕ್ಕೆ ನಮ್ಮ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ವಿಜಯ್ ಮಲ್ಯ ಅವರು 400 ಕೋಟಿ 400+ ಕ್ರೋರ್ ಕೊಟ್ಟ ಬಿಡ್ ಮಾಡಿ ತೋತಾರೆ. 18 ವರ್ಷದೊಳಗೆ ನಮ್ಮ RCB ತಂಡ ಯಾವ ಥರ ಲಾಯಲಿಟಿ ಆಗಿರ್ಬೋದು, ಒಂದೇ ಒಂದು ಕಪ್ ಗೆದ್ದಿರ್ಬೋದು. ಇವಾಗ ನೆಕ್ಸ್ಟ್ ಹೊಡಿಬೇಕು ಅಂತ ಗೊತ್ತಾರ ಕಂಟಿನ್ಯೂಸ್ ಆಗಿ. ಕಟಿಂಗ್ ಮಿಷಿನ್ನ ಎಲ್ಲ ಆಗಿರ್ಬೋದು, ಸ್ಟೋರ್ ರೂಮ್ ಐತಿ ಅದ್ರ ಗಾಡಿಗಳಿಗೆಲ್ಲ. ಇದು ಗ್ರಾಸ್ ಕಟ್ ಮಾಡ್ತೈತಿ. ಗ್ರಾಸ್ ಏನೈತಿ ಒಂದು ಲೆವೆಲ್ ತಂದ್ರೆ ಹೆಚ್ಚಾಗಿದೆ ಏನಂತೈತಿ ಆ ಬಾಕ್ಸ್ ಒಳಗಿಂದೈತಿ ತಂದು ಹೆಚ್ಚಾಗಿದ್ನ ತಂದು ಅದ್ರ ಒಂದು ಬಾಕ್ಸ್ ತೆಗೆದು ಅದ್ರ ಹಾಕ್ತಾರೆ. ಇವಾಗ ಗ್ರಾಸ್ ನೋಡ್ಬೋದು ಯಾವ ಥರ ಐತಿ. ಲೆವೆಲ್ ಐತಿ, ಒಂದೇ ಥರ ಲೆವೆಲ್. LED ಸ್ಕ್ರೀನ್ ಹಾಕತ್ತಾರ. ಮತ್ತು ಇನ್ನು ನಮ್ಮ RCB ಟೀಮ್ ಆಗಿರ್ಬೋದು, ಇಲ್ಲಿ ಚಿನ್ನಸ್ವಾಮಿಯಲ್ಲಿ ಯಾವುದೇ ಅಂತ ನಡೆಯುವಂಥ ಮ್ಯಾಚ್ಗಳನ್ನ ಆಗಿರ್ಬೋದು, KCAದವರ ಗ್ರೌಂಡ್ ಮ್ಯಾನೇಜ್ಮೆಂಟ್ ಮಾಡಿರ್ಬೋದು, ಪಿಚ್ ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲೆಲ್ಲ KCAದವ್ರು ನೋಡ್ಕೋತಾರೆ. ಬರೋ ಟೈಮ್ ಆಗೈತಿ, ಅದಕ್ಕೆ ಏನು ಮಾಡತ್ತಾರಪ್ಪ ಅಂದ್ರೆ ಹಿಂದೆ ಟೆಂಟ್ ರೆಡಿ ಮಾಡತ್ತಾರಪ್ಪ. ಯಾಕಪ್ಪ ಅಂದ್ರೆ ಟೆಸ್ಟ್. ಇಲ್ಲಿ ನೋಡ್ತಾ ಇರೋದು ಡ್ರೆಸ್ಸಿಂಗ್ ರೂಮ್. ಆ ಕಡೆ ಇರೋದು ಡ್ರೆಸ್ಸಿಂಗ್ ರೂಮ್. ಅಲ್ಲಿ ಎಂಟ್ರಿ ಕೊಡುತ್ತಿಲ್ಲ ಅಂದರೆ ಈ ಥರ ಕಾಣುತ್ತೆ ಒಳಗಡೆ. ಅಂದ್ರೆ ಪ್ರಾಕ್ಟೀಸ್ ಸೆಕ್ಷನ್ನ ಕಂಡಕ್ಟ್ ಮಾಡೋಕೆ KCAದವರೆಲ್ಲ ರೆಡಿ ಮಾಡತ್ತಾರು. ಇವಾಗ ಬರ್ತಾರೆ, ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಬರ್ತಾರೆ. ಈ ಕಡೆ ಗ್ರೌಂಡ್ ಬಿಟ್ಟು ಈ ಕಡೆ ಹಿಂದ್ಗಡೆ ಸೈಡ್ ಕಾಣುತ್ತಾ ಇಲ್ಲಿ ಟೆಂಟ್ ಇರೋದೈತೆ. ಟೆಂಟಲ್ಲಿ ಪ್ರಾಕ್ಟೀಸ್ ಸೆಕ್ಷನ್ ಎಲ್ಲ ಇಲ್ಲಿ ಮಾಡ್ತಿರ್ತಾರೆ. KC ಅವ್ರದ್ದು ಏನಪ್ಪ ಅಂದ್ರೆ ಸ್ಕೋರ್ ಬೋರ್ಡ್ ಇದೆ. ಸ್ಟೇಡಿಯಂಲ್ಲಿ ವಿಘ್ನ ವಿನಾಯಕನ ಪೂಜೆ ಮಾಡ್ಯಾರ. ಟಾಟಾ IPL 2026ಕ್ಕೆ ಸಜ್ಜಾಗಿ ನಿಂತಿರೋ ಗ್ರೌಂಡ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಟಾಟಾ ಅವ್ರದ ಸಿರಿಯ ಇರ್ಬೋದು, ಬಹುಶಃ ಇದು ಕಾರ್ ಗಾಡಿ ಮಸ್ತ್ ಅದ. ಬಿಡಲ್ಲ ಅನ್ಸುತ್ತೆ ಬಹುಶಃ ಕಾರ್ ಇದೆ. ಮ್ಯಾಚ್ ಇದ್ದ ದಿವಸ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸ್ಕ್ರೀನ್ ಹಾಕ್ತಾರೋ. ಇಲ್ಲಿ ಗಾರ್ಡನ್ ಒಳಗೆ ಚೇರ್ ಹಾಕಿ ಸೆಂಟರ್ ಮಾಡ್ಕೊತಾರೆ. ಇಲ್ಲಿ ಏನು ಮ್ಯಾಗ ಕಾಣತೈತಿ, ಇಲ್ಲಿ ಕ್ಲಬ್. ಇಲ್ಲಿ ಎಲ್ಲರಿಗೂ ಬರೋರ್ಗೆ ಏನೈತಿ ಕ್ಲಬ್. ಕ್ಲಬ್ಬಲ್ಲಿ ಏನೇನು ಸಿಗುತ್ತಲ್ಲ ಎಲ್ಲ ಆಲ್ಮೋಸ್ಟ್
ಫ್ರೀ ಸೈಡು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಡಿಸೈನ್ ಮಾಡತ್ತಾರ ಈಗ. ಕ್ರಿಕೆಟರ್ ಆಗಿರ್ಬೋದು ತಮ್ಮ ಪೆವಿಲಿಯನ್ ಎಲ್ಲೈತಿ. ಈಚೆ ಕಡೆದು SRH, ಆಚೆ ಕಡೆದು ಏನೈತಪ್ಪ ಅಂದ್ರೆ ನಮ್ಮ RCB. ಇದು ನೋಡ್ರ ಕಲರ್ ಚೇಂಜ್ ಮಾಡ್ತಾರೆ. ಇದು ಸ್ಟಿಕ್ಕರ್ ಐತಿ ಮೇಲೆ ಯಾವ್ದಾವ್ದು ಹೆಂಗೆ ಇರ್ತೈತಲ್ಲ ಅಂದ್ರೆ ಟೀಮ್ ತಕ್ಕಂಗೆ ಕಲರ್ ಇರ್ತಲ್ಲ ಆ ಥರ ಚೇಂಜ್ ಮಾಡ್ತಾರೆ. ಇದು ಮೇಲೆ ಪ್ರೀಮಿಯಂ ಸ್ಟ್ಯಾಂಡಲ್ಲಿ ನಿರ್ಮಾಣ ಆಗ್ತಿರೋದು. ಇವಾಗ ರಾಹುಲ್ ದ್ರಾವಿಡ್ ಪೆವಿಲಿಯನ್ ಐತಲ್ಲ ಅಲ್ಲಿ ಒಳ್ಳೆ ಫಸ್ಟ್ ಫ್ಲೋರ್ನಾಗ ಇನ್ನೂ ವರ್ಕಿಂಗ್ ಇದೆ. ಅದೇನು ನೋಡಿದ್ರಲ್ಲ ರೋಪ್ ಬಿ ಬಾಡಿಗೆ ಬರುತ್ತಲ್ಲ, ಬಾಡಿಗೆ ಲೈಟ್ ಫಿಕ್ಸ್ ಮಾಡ್ತಾರ. ಇದು ವರ್ಕಿಂಗ್ ಪ್ಲೇಸ್. RCB ತಂಡಕ್ಕೆ ಕೆಲಸ ಮಾಡೋದು ಇರ್ಬೋದು, ಎಲ್ಲರಿಗೆ ಊಟ ರೆಡಿ ಮಾಡೋದು ಈ ಬಿಲ್ಡಿಂಗ್. ಈ ಕಡೆ ಕಾಣುತ್ತಲ್ಲ ಈ ಬಿಲ್ಡಿಂಗ್ ಅಲ್ಲಿ ಊಟ ರೆಡಿ ಮಾಡ್ತಾರೆ. ವಾಯ್ಸ್ ಒಂದು ಸ್ವಲ್ಪ ಹೆಚ್ಚು ಬರುತ್ತೆ, ವರ್ಕಿಂಗ್ ರೆಡಿ ಆಗತ್ತಿದ್ದೆ ಅದ್ರ ಸಂಬಂಧ ವಾಯ್ಸ್ ಸ್ವಲ್ಪ ಇದನ್ನಾಗತ್ತೆ. ಇದು ಒಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಆ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಲ್ಯಾಬ್ಸ್ಗಳಾಗಬೇಕು ಅದನ್ನ ತಿಳ್ಕೊಳ್ಬೇಕು, ಸರಿಪಡಿಸ್ಬೇಕು ಮುಂದೆ ಅಂತ ಹೇಳಿ ಜಸ್ಟಿಸ್ ಪುನಃ ಅವರನ್ನ ಆ ಕಮಿಷನ್ ಅನ್ನ ನೇಮಕ ಮಾಡಿ ಅವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. RCB ಯಾವ ಥರ ಅಂದ್ರೆ ನಾವು ಹುಡುಗರು 1 ದಿವ್ಸನ್ಯಾಗ ಕಂಪ್ಲೀಟ್ ಮಾಡ್ತೀವಲ್ಲ ಸಿಲೆಬಸ್, ಆ ಥರ ಇವರು 2 ದಿವ್ಸ ಹೋದಾಗ ಎಲ್ಲ ಸ್ಟೇಡಿಯಂ ವರ್ಕ್ ಚೆನ್ನಾಗಿ ಮಾಡ್ಬಿಟ್ಟಾರೆ. ಇವಾಗ ನಾವು ಇಲ್ಲಿಂದ ಹೊರಡಬೇಕಾಗೈತಿ. ಅಲ್ಲಿ ನೋಡ್ಬೋದು ಸ್ಕ್ರೀನ್ ಎಲ್ಲ ರೆಡಿ ಮಾಡ್ಯಾರು ಆಲ್ರೆಡಿ. ಇನ್ನೂ 3 ದಿವ್ಸ ಕಾಲಾವಕಾಶ ಐತಿ ಅಂದ್ರೂ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಕ್ರೀನ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, LED ಆಗಿರ್ಬೋದು ಎಲ್ಲ ವರ್ಕಿಂಗ್ ಚೆಕ್ ಮಾಡತ್ತಾರ. ಇಂದ SRH ಅವರ ಎಂಟ್ರಿ ಕೊಟ್ಟಾರ ಅಂದ್ರೆ ಪ್ರಾಕ್ಟೀಸಿಂಗ್. RCB ಅವ್ರಿಂದ ಬಂದಿಲ್ಲ. ಒಂದು ಬೇಜಾರು ಏನಾತಂದ್ರೆ ನಮ್ಮ ಹುಲಿಗಳು ಬರಲಿಲ್ಲ. ನೋಡ್ಬೇಕು ನಾವು ಆಸೆ ಭಾಳ ಇತ್ತು, ಬರಲಿಲ್ಲ. SRH ಟೀಮ್ದವ್ರು ಪ್ರಾಕ್ಟೀಸ್ ಸೆಕ್ಷನ್ ಇರೋದ್ರಿಂದ RCB ಅವರು ಬಂದಿಲ್ಲ. ಅರೇಂಜ್ಮೆಂಟ್ ಆಗಿರ್ಬೋದು, KCAದವ್ರಾಗಿರ್ಬೋದು, ಮೆಟ್ರೋ ಫ್ರೀ ಕೊಡ್ತು. ಮೆಟ್ರೋ ಅಂದ್ರೆ ಸೇವೆ ಇದು ಮಾಡ್ತಾರೆ. ಯಾಕಪ್ಪ ಅಂದರೆ ಟ್ರಾಫಿಕ್ ಹೆಚ್ಚಾಗಿ ಹೊಡೆದು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಆಗುತ್ತೆ. ಮ್ಯಾಚ್ ನಡೆಯುವಾಗ ಟ್ರೋಲ್ ಮಾಡ್ತಿದ್ರು ಕಪ್ ಅಂದರೆ ಟೀ ಕಪ್ ತೋರಿಸ್ತಾರೆ. ಇವಾಗ ಕಪ್ಪಲ್ಲ, ಕಪ್ ಮ್ಯಾಗ ಒಂದು ಸ್ಟಾರ್ ಇಟ್ಟ. ಇಡೀ IPL ಹಿಸ್ಟ್ರಿ ಒಳಗೆ ಅತಿ ಹೆಚ್ಚು ನೆಟ್ವರ್ಕ್ ಹೆಚ್ಚಿರುವಂಥ ಟೀಮ್ ಅಂದ್ರೆ ನಮ್ಮ ಲಾಯಲಿಟಿ ಆದಂಥ ನಮ್ಮ ಬೆಂಗಳೂರು ಟೀಮ್. ಬಾಯ್, ನಮಸ್ಕಾರ.